ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 8ನೇ ತರಗತಿ NMMSಗೆ ಸಂಬಂಧಪಟ್ಟಂತೆ ಪೇಪರ್ 2ಯಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ಫಿಸಿಕ್ಸ್ ಇದರಲ್ಲಿ ಬಲ ಮತ್ತು ಒತ್ತಡದ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಲಿಕಾಂಶವನ್ನು ಪ್ರಾರಂಭಿಸೋಣ. ಬಲ ಮತ್ತು ಒತ್ತಡ. ಸಡಿಲವಾದ ಮರಳಿನ ಮೇಲೆ ಎ ಎಂಬ ವ್ಯಕ್ತಿಯು ನಿಂತಿದ್ದಾನೆ. ಅಷ್ಟೇ ರಾಶಿಯುಳ್ಳ ಬಿ ಎಂಬ ವ್ಯಕ್ತಿಯು ಮರಳಿನ ಮೇಲೆ ಮಲಗಿದ್ದಾನೆ. ಆಗ ಎ ಮತ್ತು ಬಿ ಇಬ್ಬರು ಮರಳಿನ ಮೇಲೆ ಬೇರೆ ಬೇರೆ ಬಲ ಪ್ರಯೋಗಿಸುತ್ತಾರೆ. ಎಯಿಂದ ಮರಳಿನ ಮೇಲೆ ಹೆಚ್ಚು ಒತ್ತಡ ಉಂಟಾಗುತ್ತದೆ. ಬಿನಿಂದ ಮರಳಿನ ಮೇಲೆ ಹೆಚ್ಚು ಒತ್ತಡ ಉಂಟಾಗುತ್ತದೆ. ಎ ಮತ್ತು ಬಿ ಇಬ್ಬರು ಮರಳಿನ ಮೇಲೆ ಒಂದೇ ಪ್ರಮಾಣದ ಒತ್ತಡ ಉಂಟು ಮಾಡುತ್ತಾರೆ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದರೆ ಎ ಮತ್ತು ಬಿ ಇಬ್ಬರು ಮರಳಿನ ಮೇಲೆ ಬೇರೆ ಬೇರೆ ಬಲವನ್ನು ಉಪಯೋಗಿಸುತ್ತಾರೆ ಅನ್ನೋದು ಸರಿಯಾದ ಉತ್ತರ. ಬೋತ್ ಎ ಆ್ಯಂಡ್ ಬಿ ಅಪ್ಲೈ ಡಿಫ್ರೆಂಟ್ ಫೋರ್ಸಸ್ ಆನ್ ಸ್ಯಾಂಡ್. 56ಕ್ಕೆ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಇನ್ನು 57ನೇ ಪ್ರಶ್ನೆ ಬರೋಣ. ಒಂದು ರೈಲು ವೇಗವಾಗಿ ಚಲಿಸುತ್ತದೆ. ಈ ಸಮಯದಲ್ಲಿ ರೈಲಿನ ಸಮೀಪ ಪ್ಲಾಟ್ಫಾರ್ಮ್ ಮೇಲೆ ನಿಲ್ಲಬಾರದು. ಕಾರಣ: ವೇಗ ಹೆಚ್ಚಾಗಿದ್ದು ಒತ್ತಡ ಕಡಿಮೆಯಾಗಿ ವ್ಯಕ್ತಿಯು ರೈಲಿನೆಡೆಗೆ ಸೆಳೆಯಲ್ಪಡುತ್ತಾನೆ. ವೇಗ ಹೆಚ್ಚಾಗಿದ್ದು ಒತ್ತಡ ಕಡಿಮೆಯಾಗಿ ವ್ಯಕ್ತಿಯು ರೈಲಿನೆಡೆಗೆ ಸೆಳೆಯಲ್ಪಡುತ್ತಾನೆ. ವೇಗ ಹೆಚ್ಚಾಗಿದ್ದು ಒತ್ತಡ ಹೆಚ್ಚಾಗಿ ವ್ಯಕ್ತಿಯು ಹೊರನೂಕಲ್ಪಡುತ್ತಾನೆ. ಗಾಳಿಯ ವೇಗದಿಂದ ವ್ಯಕ್ತಿ ಟ್ರ್ಯಾಕ್ ಮೇಲೆ ಬೀಳಬಹುದು. ವೇಗ ಹೆಚ್ಚಾಗಿದ್ದು ಒತ್ತಡ ಹೆಚ್ಚಾಗಿ ವ್ಯಕ್ತಿಯನ್ನು ಸೆಳೆಯುತ್ತದೆ. ಅಂದರೆ ಒಂದು ರೈಲು ವೇಗವಾಗಿ ಚಲಿಸುತ್ತದೆ. ಆ ಸಮಯದಲ್ಲಿ ರೈಲಿನ ಸಮೀಪ ಪ್ಲ್ಯಾಟ್ಫಾರ್ಮ್ ಮೇಲೆ ನಿಲ್ಲಬಾರದು. ನಿಂತರೆ ಏನಾಗುತ್ತೆ ಅಂದರೆ ಅದರ ವೇಗ ಹೆಚ್ಚಾಗಿರೋದ್ರಿಂದ ಒತ್ತಡ ಕಡಿಮೆಯಾಗಿ ವ್ಯಕ್ತಿಯು ರೈಲಿನೆಡೆಗೆ ಸೆಳೆಯಲ್ಪಡುತ್ತಾನೆ. ಇದು ಸರಿಯಾದ ಉತ್ತರ ಆಗಿದೆ. 57ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ. ಏನಾಗುತ್ತೆ ಅಂದರೆ ಹೈ ಸ್ಪೀಡ್ ಕ್ರಿಯೇಟ್ಸ್ ಲೋ ಪ್ರೆಷರ್ ಆ್ಯಂಡ್ ದ ಪರ್ಸನ್ ಗೆಟ್ಸ್ ಅಟ್ರಾಕ್ಟ್ಸ್ ಟುವರ್ಡ್ಸ್ ಟ್ರೈನ್. ಹಾಗಾಗಿ ನಾವು ಏನು ಮಾಡಬಾರ್ದು, ಪ್ಲಾಟ್ಫಾರ್ಮ್ ಮೇಲೆ ನಿಲ್ಲಬಾರದು. ಕೆಲಸ ನಡೆದಿರುವ ಒಂದು ಸಂದರ್ಭವನ್ನು ಗುರುತಿಸಿ. ಗೋಡೆಯನ್ನು ತಳ್ಳುವುದು, ಕೈಗಳನ್ನು ಅಲುಗಾಡಿಸುವುದು, ತಲೆಯ ಮೇಲೆ ಭಾರ ಹೊತ್ತಿರುವುದು, ಆಟಿಕೆಕಾರನ ಕೈಯಿಂದ ಮುಂದಕ್ಕೆ ತಳ್ಳುವುದು. ಇಲ್ಲಿ ಕೆಲಸ ಆಗಿದೆ ಅಂದರೆ ಆಪ್ಷನ್ ಡಿಯಲ್ಲಿ ಆಟಿಕೆಕಾರನ ಕೈಯಿಂದ ಮುಂದಕ್ಕೆ ತಳ್ಳುವುದು ಕೆಲಸ ಆಗಿದೆ ಅಂತ. ಪುಷಿಂಗ್ ಎ ಟಾಯ್ ಕಾರ್ ಬೈ ಹ್ಯಾಂಡ್ ದ ರೈಟ್ ಆನ್ಸರ್. 59ರ ಪ್ರಶ್ನೆ. ಒಂದು ತಗಡಿನ ಖಾಲಿ ಡಬ್ಬದಲ್ಲಿ ಸುಮಾರು ಅರ್ಧದಷ್ಟು ನೀರು ತುಂಬಿ 10 ನಿಮಿಷ ಕುದಿಸಿದ ನಂತರ ಬಿಗಿಯಾಗಿ ಮುಚ್ಚಳವನ್ನು ಹಾಕಿ. ತಕ್ಷಣ ಡಬ್ಬಿಯ ಮೇಲೆ ನೀರು ಸುರಿದರೆ ಡಬ್ಬಿಯು ಒಂದೇ ಬಾರಿ ಸಂಕುಚಿತಗೊಳ್ಳಲು ಕಾರಣವೇನು? ಒಳಗಡೆ ನಿರ್ವಾತ ಉಂಟಾಗಿ ಹೊರಗಿನ ಗಾಳಿಯ ಒತ್ತಡದಿಂದ ಸಂಕುಚಿತಗೊಳ್ಳುತ್ತದೆ. ಆವಿಯ ಒತ್ತಡದಿಂದ, ಡಬ್ಬಿ ಕಾದು ತೆಳುವಾಗುವುದರಿಂದ, ನೀರಿನ ಒತ್ತಡದಿಂದ. ಏನಾಗುತ್ತೆ ಆನ್ಸರ್ ಅಂದರೆ ಡಬ್ಬಿ ಕಾದು ತೆಳುವಾಗುವುದರಿಂದ. ಒಂದು ತಗಡಿನ ಖಾಲಿ ಡಬ್ಬದಲ್ಲಿ ಸುಮಾರು ಅರ್ಧದಷ್ಟು ನೀರನ್ನು ತುಂಬಿ 10 ನಿಮಿಷ ಕುದಿಸಿದ ನಂತರ ಬಿಗಿಯಾಗಿ ಮುಚ್ಚಳವನ್ನು ಹಾಕಿ. ತಕ್ಷಣ ಡಬ್ಬಿಯ ಮೇಲೆ ನೀರು ಸುರಿದರೆ ಡಬ್ಬಿಯು ಒಂದೇ ಬಾರಿ ಸಂಕುಚಿತಗೊಳ್ಳಲು ಕಾರಣ ಅಂದರೆ ಡಬ್ಬಿ ಕಾದು ತೆಳುವಾಗಿರುವುದರಿಂದ ಆ ರೀತಿ ಆಗುತ್ತೆ. ಆನ್ ಹೀಟಿಂಗ್ ಟಿನ್ ಬಿಕಮ್ಸ್ ಥಿನ್. ಆನ್ಸರ್ ಆಪ್ಷನ್ ಸಿ. ಪ್ರಶ್ನೆ 60. ಒತ್ತಡದಿಂದ ಅನಿಲಗಳನ್ನು ಸಂಕುಚಿತಗೊಳಿಸಬಹುದು, ಆದರೆ ನೀರನ್ನು ಸಂಕುಚಿತಗೊಳಿಸಲಾಗುವುದಿಲ್ಲ. ಇದಕ್ಕೆ ಕಾರಣವೇನು? ವಿ ಕ್ಯಾನ್ ಈಸಿಲಿ ಕಂಪ್ರೆಸ್ ಗ್ಯಾಸಸ್ ಬಟ್ ವಿ ಕ್ಯಾನಾಟ್ ಕಂಪ್ರೆಸ್ ವಾಟರ್. ದ ರೀಸನ್ ಫಾರ್ ದಿಸ್ ಈಸ್ ದೇರ್ ಈಸ್ ನೋ ಗ್ಯಾಪ್ ಬಿಟ್ವೀನ್ ವಾಟರ್ ಮಾಲಿಕ್ಯೂಲ್ಸ್. ವಾಟರ್ ಮಾಲಿಕ್ಯೂಲ್ಸ್ ಆಪೋಸಿಟ್ ಪ್ರೆಷರ್. ಪ್ರೆಷರ್ ಓವರ್ಕಮಿಂಗ್ repulsion between molecules. A and B both correct. Answer is option C. Pressure overcoming repulsion between molecules. ಅಂದರೆ ಆಪ್ಷನ್ ಎ ಇಲ್ಲಿ ನೀರಿನ ಅಣುಗಳ ನಡುವೆ ಸ್ಥಳ ಇಲ್ಲದಿರುವುದು, ನೀರಿನ ಅಣುಗಳು ಒತ್ತಡವನ್ನು ವಿರೋಧಿಸುವುದು, ಒತ್ತಡಕ್ಕಿಂತ ಅಣುಗಳ ನಡುವಿನ ವಿಕರ್ಷಣ ಹೆಚ್ಚಿರುವುದು,
ಎ ಆ್ಯಂಡ್ ಬಿ ಬೋತ್ ಎರಡು ಸರಿ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಸಿ, ಒತ್ತಡಕ್ಕಿಂತ ಅಣುಗಳ ನಡುವಿನ ವಿಕರ್ಷಣೆ ಹೆಚ್ಚಿರುತ್ತದೆ, ಹಾಗಾಗಿ ನೀರನ್ನು ಸಂಕುಚಿತ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟ್ ಪ್ರಶ್ನೆ ಬರೋಣ. 61ನೇ ಪ್ರಶ್ನೆ. ಚಿತ್ರದಲ್ಲಿರುವಂತೆ ಎರಡು ಮರದ ತುಂಡುಗಳಿವೆ. ಒಂದನ್ನು ಎ ಮುಖದಿಂದ ಗೋಡೆಗೆ ಒರಗಿಸಿದೆ, ಇನ್ನೊಂದನ್ನು ಬಿ ಕಡೆಯಿಂದ ಒರಗಿಸಿದೆ. ಈ ಸಂದರ್ಭದಲ್ಲಿ ಎ ಮುಖದಿಂದ ಗೋಡೆಯ ಮೇಲೆ ಹೆಚ್ಚು ಒತ್ತಡ ಉಂಟಾಗುತ್ತದೆ, ಬಿ ಮುಖದಿಂದ ಗೋಡೆಯ ಮೇಲೆ ಹೆಚ್ಚು ಒತ್ತಡ ಉಂಟಾಗುತ್ತದೆ. ಎರಡರಿಂದಲೂ ಗೋಡೆಯ ಮೇಲೆ ಸಮನಾದ ಒತ್ತಡ ಉಂಟಾಗುತ್ತದೆ, ಎ ಇಂದ ಹೆಚ್ಚು ಬಲ ಪ್ರಯೋಗವಾಗುತ್ತದೆ. ಇಲ್ಲಿ ಆನ್ಸರು ಆಪ್ಷನ್ ಬಿ, ಬಿ ಮುಖದಿಂದ ಗೋಡೆಯ ಮೇಲೆ ಹೆಚ್ಚು ಒತ್ತಡ ಉಂಟಾಗುತ್ತೆ. ಬಿ ಸೈಡ್ ಎಕ್ಸರ್ಟ್ಸ್ ಮೋರ್ ಪ್ರೆಷರ್ ಆನ್ ವಾಲ್. ನೆಕ್ಸ್ಟ್ ಕ್ವಶನ್. 62ನೇ ಪ್ರಶ್ನೆ. ಇದ್ದಿಲಿನ ಕೆಂಡವನ್ನು ಬೀಸಣೆಯಿಂದ ಬೀಸಿದಾಗ ಹೊತ್ತಿಕೊಳ್ಳಲು ಕಾರಣವೇನು? ಕೆಂಡದಡೆಗೆ ಗಾಳಿಯು ಸೆಳೆಯಲ್ಪಡುವುದು, ಕೆಂಡ ಅಲುಗಾಡುವುದು, ಕೆಂಡದ ಸುತ್ತ ಗಾಳಿಯ ಒತ್ತಡ ಕಡಿಮೆಯಾಗಿ ಸುತ್ತಲಿನ ಗಾಳಿ ಒಂದೇ ಬಾರಿಗೆ ಬೀಸುವುದು, ಗಾಳಿಯ ಘರ್ಷಣೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಕೆಂಡದ ಸುತ್ತ ಗಾಳಿಯ ಒತ್ತಡ ಕಡಿಮೆಯಾಗಿ ಸುತ್ತಲಿನ ಗಾಳಿ ಒಂದೇ ಬಾರಿಗೆ ಬೀಸೋದ್ರಿಂದ ಅದು ಬೇಗ ಹೊತ್ಕೊಳ್ಳುತ್ತೆ. ಪ್ರೆಷರ್ ಸರೌಂಡಿಂಗ್ ದ ಚಾರ್ಕೋಲ್ ಡಿಕ್ರೀಸಸ್ ಆಸ್ ಏರ್ ಫ್ಲೋಸ್ ಫ್ರಮ್ ಆಲ್ ಸೈಡ್ಸ್. 62ನೇ ಪ್ರಶ್ನೆಗೆ ಸಿ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. 63ನೇ ಪ್ರಶ್ನೆ. ಎ ಎಂಬ ಕೂಲಿಯವನು 20 ಸೆಂಟಿಮೀಟರ್ ಮೀಟರ್ ವ್ಯಾಸವಿರುವ ಬಟ್ಟೆಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಬಿ ಎಂಬ ಇನ್ನೊಬ್ಬ ಕೂಲಿಯವನು 10 ಸೆಂಟಿಮೀಟರ್ ವ್ಯಾಸವಿರುವ ಬಟ್ಟೆಯ ಪಟ್ಟಿಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಇಬ್ಬರೂ ಒಂದೇ ತೂಕದ ವಸ್ತುವನ್ನು ತಲೆಯ ಮೇಲೆ ಹೊತ್ತರೆ ಎ, ಆಪ್ಷನ್ ಎ, ಬಿ ಮೇಲೆ ಹೆಚ್ಚು ಒತ್ತಡ ಉಂಟಾಗುತ್ತದೆ. ಆಪ್ಷನ್ ಬಿ, ಬಿ ಮೇಲೆ ಹೆಚ್ಚು ಬಲ ಪ್ರಯೋಗವಾಗುತ್ತದೆ. ಇಬ್ಬರೂ ತಲೆಯ ಮೇಲೆ ಒಂದೇ ರೀತಿಯ ಒತ್ತಡ ಉಂಟಾಗುತ್ತದೆ, ಎ ಮೇಲೆ ಹೆಚ್ಚು ಬಲ ಪ್ರಯೋಗವಾಗುತ್ತೆ. ಸೊ ಆನ್ಸರ್ ಇದಕ್ಕೆ ಆಪ್ಷನ್ ಎ, ಬಿ ಮೇಲೆ ಹೆಚ್ಚು ಒತ್ತಡ ಉಂಟಾಗುತ್ತೆ. ವ್ಯಾಸ ಕಡಿಮೆ ಇರೋದರಿಂದ ಒತ್ತಡ ಜಾಸ್ತಿ ಆಗುತ್ತೆ. ಪ್ರೆಷರ್ ಎಕ್ಸರ್ಟೆಡ್ ಆನ್ ಬಿ ಈಸ್ ಮೋರ್. 63ಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇದು ಕೊನೆಯ ಪ್ರಶ್ನೆ, 64ನೇ ಪ್ರಶ್ನೆ. ನಂತರದ ವಿಡಿಯೋದಲ್ಲಿ ರಾಸಾಯನಿಕ ಶಾಸ್ತ್ರ, ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ. ಸೊ ಕೊನೆಯ ಪ್ರಶ್ನೆ ನೋಡೋಣ. ಒಂದು ಬಂದೂಕಿನಿಂದ ಗುಂಡು ಹಾರಿಸಿದಾಗ ಗುಂಡಿಗೆ ಸಮನಾದ ವೇಗೋತ್ಕರ್ಷವನ್ನು ವಿರುದ್ಧ ದಿಕ್ಕಿನಲ್ಲಿ ಬಂದೂಕು ಪಡೆದುಕೊಳ್ಳುತ್ತದೆ. ಗುಂಡಿಗೆ ಸಮನಾದ ವೇಗೋತ್ಕರ್ಷವನ್ನು ಅದೇ ದಿಕ್ಕಿನಲ್ಲಿ ಬಂದೂಕು ಪಡೆದುಕೊಳ್ಳುತ್ತದೆ. ಗುಂಡಿಗೆ ಸಮನಾದ ಸಂವೇಗವನ್ನು ವಿರುದ್ಧ ದಿಕ್ಕಿನಲ್ಲಿ ಬಂದೂಕು ಪಡೆದುಕೊಳ್ಳುತ್ತದೆ. ಗುಂಡಿಗೆ ಸಮನಾದ ಸಂವೇಗವನ್ನು ಅದೇ ದಿಕ್ಕಿನಲ್ಲಿ ಬಂದೂಕು ಪಡೆದುಕೊಳ್ಳುತ್ತೆ. ಇಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಪಡ್ಕೊಳ್ಳುತ್ತೆ. ಅದೇನು ವೇಗೋತ್ಕರ್ಷನ ಸಂವೇಗನ ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಸೊ ಆನ್ಸರು ಆಪ್ಷನ್ ಸಿ, ಗುಂಡಿಗೆ ಸಮನಾದ ಸಂವೇಗವನ್ನು ವಿರುದ್ಧ ದಿಕ್ಕಿನಲ್ಲಿ ಬಂದೂಕು ಪಡೆದುಕೊಳ್ಳುತ್ತದೆ. ಹಾಗಾಗಿ when a bullet is fired from a gun acquires equal and opposite momentum as that of bullet. Gun acquires equal and opposite momentum as that of bullet. So 64ನೇ ಪ್ರಶ್ನೆಗೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. 64ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ಫಿಸಿಕ್ಸ್ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.